ಹೆಲೋ ಎವ್ರಿವನ್, ಎಲ್ಲರೂ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಯಾವುದು ಅಂದರೆ ಶಾರ್ಟ್ ನೋಟ್ಸನ್ನು ಹೇಗೆ ಬರೆಯೋದು ಅಂತ. ಮಸ್ಟ್ ರೀಡ್ ಆಲ್ ದಿ ಸೋರ್ಸಸ್ ವಿಚ್ ಆರ್ ಈಸಿಲಿ ಅವೈಲೇಬಲ್ ಟು ಯು 3 to 4 ಟೈಮ್ಸ್. ನಿಮಗೆ ಯಾವ್ಯಾವ ಸೋರ್ಸು ಸಿಗುತ್ತೆ ಆ ಎಲ್ಲ ಸೋರ್ಸನ್ನು 3 to 4 ಟೈಮ್ಸ್ ಓದಿ. ಹಾಗೆ NCERTಯನ್ನು ಮಿಸ್ ಮಾಡಬೇಡಿ. ಸೆಕೆಂಡ್ ಪಾಯಿಂಟು, ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿ. ಮತ್ತು ಥರ್ಡ್ ಪಾಯಿಂಟು, ಇಮ್ಯಾಜಿನ್ ದಿ ಓವರ್ವ್ಯೂ ಆಫ್ ದಿ ಚಾಪ್ಟರ್ ಆ್ಯಂಡ್ ಆಸ್ಕ್ ಯುವರ್ ಸೆಲ್ಫ್ ಟು ರಿಅರೇಂಜ್ ದ ಟಾಪಿಕ್ಸ್ ದ ವೇ ಯು ಅಂಡರ್ಸ್ಟುಡ್ ದೆಮ್ ಇನ್ ಯುವರ್ ಮೈಂಡ್. ಚಾಪ್ಟರ್ ಓದಿದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ ಚಾಪ್ಟರ್ನ ಪೂರ್ತಿಯಾಗಿ ಇಮ್ಯಾಜಿನ್ ಮಾಡಬೇಕು. ನಿಮಗೆ ಯಾವ ರೀತಿಯಾಗಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ ರೀತಿ ನೀವು ಇಮ್ಯಾಜಿನ್ ಮಾಡಬೇಕು. ಫೋರ್ತ್ ಪಾಯಿಂಟ್, ನಾವು ಸ್ಟಾರ್ಟ್ ರೈಟಿಂಗ್ ಯುವರ್ ಶಾರ್ಟ್ ನೋಟ್ಸ್. ಈಗ ನೀವು ಶಾರ್ಟ್ ನೋಟ್ಸನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು, ಕೀಪ್ ಇನ್ ಮೈಂಡ್ ದಟ್ ಯುವರ್ ಶಾರ್ಟ್ ನೋಟ್ಸ್ ಮಸ್ಟ್ ಹ್ಯಾವ್ ಎ ಲಾಟ್ ಆಫ್ ಸ್ಪೇಸ್ ಟು ಅಪ್ಡೇಟ್ ಅಗೇನ್ ಆ್ಯಂಡ್ ಅಗೇನ್ ಆಫ್ಟರ್ ಯುವರ್ ಮಾಕ್ ಟೆಸ್ಟ್. ನಿಮಗೆ ಇದು ನೆನಪಿರಲಿ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಶಾರ್ಟ್ ನೋಟ್ಸಲ್ಲಿ ಬರಿಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ ಮಧ್ಯದಲ್ಲಿ ಸ್ಪೇಸನ್ನು ಖಾಲಿ ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಮಾಕ್ ಟೆಸ್ಟ್ ತೊಗೊಂಡ್ಮೇಲೆ ನಾವು ಯಾವ್ಯಾವ ಟಾಪಿಕನ್ನು ಮಿಸ್ ಮಾಡಿದ್ದೀವಿ, ಯಾವ್ಯಾವ ಪಾಯಿಂಟನ್ನು ಬಿಟ್ಟಿದ್ದೀವಿ, ಅದನ್ನೆಲ್ಲ ಇಂಪಾರ್ಟೆಂಟ್ ಆಗಿದ್ದರೆ ಅವುಗಳನ್ನು ಆ ಖಾಲಿ ಸ್ಪೇಸಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಯೂಸ್ 2 to 4 colored pens to attract you to read again and again. ನೀವು ಕಲರ್ಡ್ ಪೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಆ ಚಾಪ್ಟರ್ನ ಪದೇ ಪದೇ ಓದಬೇಕು ಅಂತ ಅನ್ನಿಸ್ಬೇಕು. ಅದಕ್ಕಾಗಿ ನೀವು 2 ರಿಂದ 4 ನೀವು ಪೆನ್ಸನ್ನು ಯೂಸ್ ಮಾಡ್ಬೋದು, ಕಲರ್ಡ್ ಪೆನ್ಸನ್ನು. ಹೈಲೈಟ್ ದೋಸ್ ಪಾಯಿಂಟ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ರಿಮೆಂಬರ್. ನಿಮಗೆ ಯಾವುದು ನೆನಪಿಟ್ಕೊಳ್ಳೋಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ ಅಂಥ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ. ಪುಟ್ ಎ ಮಾರ್ಕ್ ಆಫ್ಟರ್ ರೀಡಿಂಗ್. ನೀವು ಒಂದು ಸಾರಿ ಚಾಪ್ಟರ್ನ ಓದಿದಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಮಾರ್ಕನ್ನು ಮಾಡಬೇಕು. ಅದು ಸ್ಟಾರ್ ಮಾರ್ಕ್ ಆಗಿರ್ಬೋದು, ರೈಟ್ ಮಾರ್ಕ್ ಆಗಿರ್ಬೋದು. ಈಗ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನಾವು ಒಂದು ಚಾಪ್ಟರ್ನ ಎಷ್ಟು ಸಾರಿ ಓದಿದ್ದೀವಿ, ಯಾವ ಚಾಪ್ಟರ್ನ ಜಾಸ್ತಿ ಟೈಮ್ ಓದಿದ್ದೀವಿ, ಯಾವ ಚಾಪ್ಟರ್ನ ಕಡಿಮೆ ಟೈಮ್ ಓದಿದ್ದೀವಿ ಅಂತ ಗೊತ್ತಾಗುತ್ತೆ. ಕಡಿಮೆ ಓದಿರುವಂಥ ಟಾಪಿಕ್ಸನ್ನು ನಾವು ರಿವೈಸ್ ಮಾಡ್ಬೋದು ಈಸಿಯಾಗಿ. ಶಾರ್ಟ್ ನೋಟ್ಸಲ್ಲಿ ಏನೇನು ಇರಬೇಕು ಅಂತ ನೋಡೋಣ. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇರಬೇಕು, ಫಾರ್ಮುಲಾಸ್ ಇರಬೇಕು, ಡೈಗ್ರಾಮ್ಸ್ ಇರಬೇಕು, ಗ್ರಾಫ್ಸ್ ಇರಬೇಕು, ಮೆಥಡ್ಸ್ ಟು ಸಾಲ್ವ್ ನ್ಯೂಮರಿಕಲ್ಸ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ನೀವು ಯಾವುದೇ ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಅದು ಕೂಡ ನೀವು ಬರಿಬೋದು ಶಾರ್ಟ್ ನೋಟ್ಸಲ್ಲಿ. ಯುವರ್ ಮಿಸ್ಟೇಕ್ಸ್, ನೀವು ಮಾಕ್ ಟೆಸ್ಟಲ್ಲಿ ಮಾಡಿರ್ತೀರಲ್ಲ ಆ ಮಿಸ್ಟೇಕ್ಸನ್ನು ಕೂಡ ಬರಿಬೋದು. ಟ್ರಿಕ್ಸ್, ಶಾರ್ಟ್ಕಟ್ ಮೆಥಡ್ಸ್, ನ್ಯೂಮೋನಿಕ್ಸ್. ಕೀಪ್ ಕರೆಕ್ಟಿಂಗ್ ಯುವರ್ ಮಿಸ್ಟೇಕ್ಸ್ ದಟ್ ಆರ್ ಡನ್ ಇನ್ ಶಾರ್ಟ್ ನೋಟ್ಸ್. ನೀವು ಶಾರ್ಟ್ ನೋಟ್ಸಲ್ಲಿ ಏನೋ ಒಂದು ಪಾಯಿಂಟನ್ನು ತಪ್ಪಾಗಿ ಬರೆದಿರ್ತೀರ, ಅದನ್ನು ಕೂಡ ಕರೆಕ್ಟ್ ಮಾಡ್ಕೊಳ್ತಾ ಇರಬೇಕು ಆಗಾಗ. ಕೀಪ್ ಅಪ್ಡೇಟಿಂಗ್ ನೋಟ್ಸ್ ರೆಗ್ಯುಲರ್ಲಿ. ಒನ್ ಡೇ ಇಟ್ ವಿಲ್ ಬಿ ಎ ಬಿಗ್ ಸರ್ಪ್ರೈಸ್ ಟು ಯುವರ್ ಸೆಲ್ಫ್. ನಿಮ್ಮ ಶಾರ್ಟ್ ನೋಟ್ಸನ್ನು ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು. ಅದೇ ಒಂದಿನ ನಿಮಗೆ ದೊಡ್ಡ ಸರ್ಪ್ರೈಸ್ ಆಗಿ ಕಾಣಿಸುತ್ತೆ. ಶಾರ್ಟ್ ನೋಟ್ಸಲ್ಲಿ ಏನೇನು ತಪ್ಪುಗಳನ್ನು ಮಾಡಬಾರ್ದು ಅಂಥೇಳಿ ಈಗ ನೋಡೋಣ. ನೀವು ಕೂಡ ಶಾರ್ಟ್ ನೋಟ್ಸನ್ನು ಲಾಂಗ್ ಸೈಜ್ ನೋಟ್ಬುಕ್ಕಲ್ಲಿ ಬರೀತಿದ್ರೆ ಬರೀಬೇಕು ಅಂತ ಹೇಳ್ತೀನಿ ನೋಡಿ. ಒನ್ ಲೈನ್ ಆನ್ ಇಟ್. ಈ ಪೇಜನ್ನು ಪೆನ್ ಆರ್ ಪೆನ್ಸಿಲ್, ಈ ಪೇಜಲ್ಲಿ ಪಾಯಿಂಟ್ಸ್ ಯಾವುದೇ ಮಿಸ್ಟೇಕ್ಸನ್ನು ಮಾಡಿದರೆ ಈ ಪೇಜನ್ನು ಶಾರ್ಟ್ ನೋಟ್ ಖಾಲಿ ಬಿಡಿ. ಇದನ್ನು ಮತ್ತೆ ಈ ಪೇಜಲ್ಲಿ ಬರೀರಿ. ಒಂದು ಲೈನ್ ಮತ್ತೆ ಇದನ್ನು ಖಾಲಿ ಬಿಡಿ. ಅಥವಾ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಮಿಸ್ ಮಾಡ್ತೀರೋ ಡೋಂಟ್ ರೀಡ್ ಲೈಕ್ ಎ ಸ್ಟೋರಿ, ಈ ಪೇಜಲ್ಲಿ ಆ್ಯಂಡ್ ಅನಲೈಸ್. ಇದನ್ನಂತರೂ ಬರೆದಿದ್ದೀರಿ ಇಮ್ಯಾಜಿನೇಷನ್. ಹಾಗೆ ಇದೇ ಥರ ನೀವು ನೋಟ್ಸನ್ನು ಶಾರ್ಟ್ ನೋಟ್ಸನ್ನು ಓದುವಾಗ ಸ್ಟೋರಿ ಥರ ಓದಬೇಡಿ, ಯಾಕಂದರೆ ನಿಮಗೆ ಅದು ಅರ್ಥನೂ ಆಗಲ್ಲ, ಸುಮ್ಮನೆ ಓದ್ತಿರ್ತೀರ.
ಹೇಗೆ ಓದಬೇಕು ಅಂದರೆ ಹೇಗೆ ಬರೀಬೇಕು ಅಂದರೆ ನಾವು ಪೇಜನ್ನು ಅದನ್ನು ಬರೀಬೇಕು, ಓದಿದ ತಕ್ಷಣ ಈ ಅದನ್ನು ಪೇಜನ್ನು ಅನಲೈಸ್ ಖಾಲಿ ಮಾಡಬೇಕು ಬಿಡಬೇಕು. ಇಮ್ಯಾಜಿನೇಷನಲ್ಲಿ. ಈ ಪೇಜ್ ಹಾಗೆ ಓದಿದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಡೋಂಟ್ ಬಿ ಅಫ್ರೇಡ್ ಆಫ್ ದಿ ಟಾಪಿಕ್ಸ್ ದಟ್ ಆರ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ಸಿ ಆ್ಯಂಡ್ ರೀಡ್ ದ ಚಾಪ್ಟರ್ ಅಗೇನ್ ಆ್ಯಂಡ್ ಅಗೇನ್ ಇಟ್ ವಿಲ್ ಬಿ ಫಿಕ್ಸ್ ಇನ್ ಯುವರ್ ಮೈಂಡ್. ಅದನ್ನು ಬರೆಯೋಕ್ಕೆ ನಿಮಗೆ ಯಾವುದೇ ಟಾಪಿಕ್ಸನ್ನು ನೋಡಿದ್ರೆ ನಿಮಗೆ ಭಯ ಆಗ್ತಿತ್ತು, ಡಿಫಿಕಲ್ಟ್ ಅನಿಸ್ತಿತ್ತು ಅಂದರೆ ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನೀವು ಪದೇ ಪದೇ ಅದೇ ಚಾಪ್ಟರ್ನ ನೋಡ್ತಾ ಹಾಗೆ ನೋಡ್ತಿರ್ತೀರಾ. ಹಾಗಾಗಿ ನಿಮ್ಮ ಮೈಂಡಲ್ಲಿ ಆ ಪಾಯಿಂಟ್ಸು ಆ ಟಾಪಿಕ್ಸು ಫಿಕ್ಸ್ ಆಗಿ ಉಳ್ಕೊಂಡ್ಬಿಡತ್ತೆ.